ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವೆ ಹೊಸ ತಿಕ್ಕಾಟ ಶುರುವಾಗೋ ಲಕ್ಷಣ ಕಾಣ್ತಿವೆ. ಇನ್ನೊಂದು ಕಡೆ ಗುಟ್ಕಾ ಮತ್ತು ಪಾನ್ ಮಸಾಲ 1 ವರ್ಷ ಬ್ಯಾನ್ ಮಾಡಿದ ಆದೇಶವನ್ನ ರಾಜ್ಯ ಸರ್ಕಾರ ಹಿಂಪಡೆಯೋಕೆ ಸೂಚನೆ ಕೊಟ್ಟಿದೆ ಎನ್ನಲಾಗ್ತಿದೆ. ಇತ್ತ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿರೋ ಎನ್ಎಸ್ಎ ಅಜಿತ್ ದೋವಲ್ ಶತ್ರುಗಳಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಚೀನಾ ಭಾರತದ ಸೈನಿಕರನ್ನ ಗಸ್ತು ತಿರುಗೋಕೆ ಬಿಡ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯ ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಆರಂಭವಾಗುವ ಲಕ್ಷಣಗಳು ಕಾಣಿಸುತ್ತವೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಯಂತ್ರಣ ಮಾಡೋಕೆ ಸರ್ಕಾರ ಹೊಸ ಕಾಯ್ದೆ ತರೋಕೆ ಮುಂದಾಗಿದೆ. ಕರ್ನಾಟಕ ಸಾರ್ವಜನಿಕ ಆಸ್ತಿ ಬಳಕೆ ನಿಯಂತ್ರಣ ಮಸೂದೆ 2026 ತರೋಕೆ ರೆಡಿಯಾಗಿದೆ. ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಈ ಮಸೂದೆಗೆ ಒಪ್ಪಿಗೆ ಸಿಕ್ಕಿದೆ. ಈಗ ನಡೆಯುತ್ತಿರೋ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಯಾಗಬಹುದು ಅಂತ ಹೇಳಲಾಗ್ತಿದೆ. ಈ ಕಾಯ್ದೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರೇ ಆದ್ರೂ ಬೀದಿಲಿ ಕಾರ್ಯಕ್ರಮ ಮಾಡೋಕೆ ಆಗತ್ತಾ? ಅದಕ್ಕೆಲ್ಲ ಕಡಿವಾಣ ಬೇಕಲ್ವಾ ಅಂತ ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಇತ್ತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಿ ಆಸ್ತಿಯ ದುರುಪಯೋಗ ತಡೆಯೋಕೆ ಈ ಕಾಯ್ದೆ ತರ್ತಿದ್ದೀವಿ, ಯಾವುದೇ ನಿರ್ದಿಷ್ಟ ಸಂಘಟನೆಯನ್ನ ಟಾರ್ಗೆಟ್ ಮಾಡಿ ಈ ಕಾನೂನು ತರ್ತಿಲ್ಲ ಅಂದಿದ್ದಾರೆ. ಇನ್ನು ಈ ಹೊಸ ಕಾಯ್ದೆ ಪ್ರಕಾರ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ. ಧಾರ್ಮಿಕ ಅಥವಾ ರಾಜಕೀಯ ಕಾರ್ಯಕ್ರಮಗಳಿಗೆ ಪೊಲೀಸರ ಅನುಮತಿ ಪಡೆಯಲೇಬೇಕು. ನಿಯಮ ಮೀರಿದ್ರೆ ಜೈಲು ಶಿಕ್ಷೆ ಹಾಗೂ ದಂಡ ಹಾಕಬಹುದು ಎನ್ನಲಾಗ್ತಿದೆ. ಇನ್ನು ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಮಾಡಿದ ರಾಜ್ಯ ಸರ್ಕಾರ ಈಗ ಆದೇಶವನ್ನ ವಾಪಸ್ ಪಡೆಯಲಾಗ್ತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಿಎಂ ಡಿಕೆ ಶಿವಕುಮಾರ್ ಈ ಆದೇಶ ಹಿಂಪಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಅಂದಹಾಗೆ ಗುಟ್ಕಾ ನಿಷೇಧದ ಬಗ್ಗೆ ಸ್ವತಃ ಕಾಂಗ್ರೆಸ್ ಶಾಸಕರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಗುರುವಾರ ಹಿರಿಯ ಶಾಸಕರೆಲ್ಲ ಸೇರಿ ಸಿಎಂ ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಆದೇಶ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ರು. ಈ ವೇಳೆ ಗುಟ್ಕಾ ಬ್ಯಾನ್ ಆದೇಶದ ಬಗ್ಗೆ ನನಗೇನೂ ಮಾಹಿತಿನೇ ಇರಲಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಬಳಿಕ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಈ ವಿಚಾರ ಚರ್ಚೆಯಾಗಿದೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ಡಿಕೆ ಶಿವಕುಮಾರ್ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ನನ್ನ ಗಮನಕ್ಕೆ ತರದೆ ಇಂಥ ಗಂಭೀರ ಆದೇಶ ಹೊರಡಿಸಿದ್ದು ಹೇಗೆ? ಗುಟ್ಕಾ ಬ್ಯಾನ್ ಮಾಡಿದ್ರೆ ಸುಮಾರು 7-8 ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಪೆಟ್ಟು ಬೀಳುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಹೀಗಾಗಿ ತಕ್ಷಣನೇ ಗುಟ್ಕಾ ನಿಷೇಧ ಆದೇಶವನ್ನ ಹಿಂಪಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಅಂದಹಾಗೆ ಆಗಸ್ಟ್ 12ರಂದು ಈ ಆದೇಶ ಹೊರಡಿಸಲಾಗಿತ್ತು. ತಂಬಾಕು ಮತ್ತು ನಿಕೋಟಿನ್ ಇರೋ ಗುಟ್ಕಾ ಹಾಗೂ ಪಾನ್ ಮಸಾಲವನ್ನ ರಾಜ್ಯದಲ್ಲಿ 1 ವರ್ಷ ಬ್ಯಾನ್ ಮಾಡಲಾಗಿತ್ತು. ಇನ್ನು ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತು ಬೋಧಗಯಾ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ತಮಿಳುನಾಡು ಸಿಎಂ ಸಿ ಜೋಸೆಫ್ ವಿಜಯ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಸದ್ಯ ಇರೋ 543ಕ್ಕೆ ಫಿಕ್ಸ್ ಮಾಡಬೇಕು. ಇದಕ್ಕಾಗಿ ಸಂವಿಧಾನ ತಿದ್ದುಪಡಿ ತರಬೇಕು. ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ 33% ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ದಾರೆ. ಮುಂಬರುವ ಜನಗಣತಿ ನಂತರ ಕ್ಷೇತ್ರಗಳ ಮರುವಿಂಗಡಣೆ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ದೊಡ್ಡ ಅನ್ಯಾಯ ಆಗತ್ತೆ. ಜನಸಂಖ್ಯೆ ಕಂಟ್ರೋಲ್ ಮಾಡಿರೋ ದಕ್ಷಿಣದ ರಾಜ್ಯಗಳು ಸೀಟು ಕಳ್ಕೊಳ್ಳೋ ಆತಂಕ ಇದೆ. 1967ರಲ್ಲೂ ತಮಿಳುನಾಡಿನ ಸೀಟು 41ರಿಂದ 39ಕ್ಕೆ ಇಳಿದಿತ್ತು. ಹೀಗಾಗಿ ಜನಸಂಖ್ಯೆ ನಿಯಂತ್ರಿಸಿದ ರಾಜ್ಯಗಳಿಗೆ ದ್ರೋಹ ಮಾಡಬೇಡಿ ಅಂತ ವಿಜಯ್ ಪತ್ರದಲ್ಲಿ ವಿವರಿಸಿದ್ದಾರೆ. ಈ ಬಗ್ಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಈಗಾಗಲೇ ಒಕ್ಕೊರಲಿನ ನಿರ್ಣಯ ಪಾಸ್ ಮಾಡಲಾಗಿದೆ. ಕ್ಷೇತ್ರಗಳ ಮರುವಿಂಗಡಣೆಯಿಂದ ದಕ್ಷಿಣ ಭಾರತದ ಅಭಿವೃದ್ಧಿಗೆ ಪೆಟ್ಟು ಬೀಳಲಿದೆ. ಹೀಗಾಗಿ ರಾಜ್ಯವಾರು ಸೀಟು ಹಂಚಿಕೆಯಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಅಂತ ಸಿಎಂ ವಿಜಯ್ ಆ ನಿರ್ಣಯದ ಪ್ರತಿಯನ್ನ ಪ್ರಧಾನಿಗೆ ಕಳಿಸಿದ್ದಾರೆ. ಹೈದರಾಬಾದ್ನ ನಲ್ಸಾರ್ ಕಾನೂನು ವಿವಿ ವಿದ್ಯಾರ್ಥಿಗಳ ವಿರುದ್ಧ ಆದೇಶ ಹೊರಡಿಸಿದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕ್ರಮವನ್ನ ಸಿಜೆಐ ಸೂರ್ಯಕಾಂತ್ ತೀವ್ರವಾಗಿ ಖಂಡಿಸಿದ್ದಾರೆ. ಪ್ರತಿಭಟನೆ ಮಾಡೋದು ವಿದ್ಯಾರ್ಥಿಗಳ ಹಕ್ಕು, ಇದರಲ್ಲಿ ತಲೆ ಹಾಕೋಕೆ ಬಾರ್ ಕೌನ್ಸಿಲ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಕ್ರಮ ಜರುಗಿಸಬಾರದು ಅಂತ ಸಿಜೆಐ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ನೀವು ಶೀಘ್ರದಲ್ಲೇ ಲೈಸೆನ್ಸ್ ಪಡೆದು ಸುಪ್ರೀಂ ಕೋರ್ಟ್ ಬಾರ್ಗೆ ಸೇರ್ಕೊಳ್ಳಿ ಅಂತ ಕರೆ ನೀಡಿದ್ದಾರೆ. ಅಲ್ಲದೆ ನಿಮಗೆ ನಾವೇ ಲೀಗಲ್ ಏಡ್ ಕೇಸ್ಗಳನ್ನ ನೀಡ್ತೀವಿ. ನಿಮ್ಮ ಕೆರಿಯರ್ ಹಾಳು ಮಾಡೋಕೆ ಯತ್ನಿಸಿದವರಿಗೆ ಇದೇ ತಕ್ಕ ಉತ್ತರ ಅಂತ ಸಿಜೆಐ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಬಾರ್ ಕೌನ್ಸಿಲ್ ಅಧ್ಯಕ್ಷ ಮನನ್ ಮಿಶ್ರಾ ಆದೇಶ ಹಿಂಪಡೆದಿದ್ರು. ಆವೇಶದಲ್ಲಿ ಆ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಆದ್ರೀಗ ಆದೇಶ ವಾಪಸ್ ಪಡೆದಿದ್ದೇವೆ, ತನಿಖೆ ರದ್ದುಗೊಳಿಸಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಬಾರ್ ಕೌನ್ಸಿಲ್ ನಡೆಯನ್ನ ಅಸಾದುದ್ದೀನ್ ಓವೈಸಿ, ಎಬಿವಿಪಿ ಹಾಗೂ ಸಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಮನನ್ ಮಿಶ್ರಾ, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ನಮ್ಮ ಉದ್ದೇಶ, ಇದರಲ್ಲಿ ರಾಜಕೀಯ ಬೇಡ ಅಂತೇಳಿ ವಿವಾದಕ್ಕೆ ತೆರೆ ಎಳೆದಿದ್ರು. ಅಷ್ಟಕ್ಕೂ ಏನಿದು ಕೇಸ್ ಅಂತ ನೋಡೋದಾದ್ರೆ, ನಲ್ಸಾರ್ ವಿವಿಯ ಮುಂಬರೋ ಘಟಿಕೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಸಿಜೆಐ ಸೂರ್ಯಕಾಂತ್ ಅವರನ್ನ ಆಹ್ವಾನಿಸಲಾಗಿತ್ತು. ಆದರೆ ಕಳೆದ ಜುಲೈ 20ರಂದು ದಿಲ್ಲಿ ಪ್ರೊಟೆಸ್ಟ್ ವೇಳೆ ವಿದ್ಯಾರ್ಥಿಗಳ ಮೇಲೆ
ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ. ಈ ಬಗ್ಗೆ ದೃಶ್ಯಗಳನ್ನ ವಕೀಲರು ತೋರ್ಸೋಕೆ ಮುಂದಾದಾಗ ಅದನ್ನೆಲ್ಲ ನೋಡೋಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಸಿಜೆಐ ಹೇಳಿದ್ರು. ಹೀಗಾಗಿ ಈ ಹೇಳಿಕೆ ವಿರೋಧಿಸಿ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಹ್ವಾನವನ್ನ ರದ್ದು ಮಾಡುವಂತೆ ವಿವಿ ಆಡಳಿತಕ್ಕೆ ಪತ್ರ ಬರೆದಿದ್ರು. ಇದರಿಂದ ಕೆರಳಿದ ಬಾರ್ ಕೌನ್ಸಿಲ್ ಆಗಸ್ಟ್ 13ರಂದು ಆ ಬ್ಯಾಚ್ನ ಯಾವೊಬ್ಬ ವಿದ್ಯಾರ್ಥಿಗೂ ವಕೀಲರಾಗಿ ನೋಂದಣಿ ಮಾಡಿಕೊಳ್ಳೋದಕ್ಕೆ ಲೈಸೆನ್ಸ್ ನೀಡಬಾರದು ಅಂತ ನಿರ್ಬಂಧ ಹೇರಿತ್ತು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡೋಕೆ ಹೊರಟ ಈ ಆದೇಶವೇ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಸಾವರ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಆರೋಪದ ಕೇಸ್ನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಉತ್ತರ ಪ್ರದೇಶದಲ್ಲಿ ದಾಖಲಾಗಿದ್ದ ರಾಹುಲ್ ವಿರುದ್ಧದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ರದ್ದು ಮಾಡಿದೆ. ಈ ಕೇಸ್ ಮುಂದುವರಿಸೋಕೆ ಯುಪಿ ಸರ್ಕಾರದಿಂದ ಪರ್ಮಿಷನ್ ಅಥವಾ ಸ್ಯಾಂಕ್ಷನ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಬೆಂಚ್ ಈ ಆದೇಶ ಕೊಟ್ಟಿದೆ. ಸಿಆರ್ಪಿಸಿ ಸೆಕ್ಷನ್ 196 ಪ್ರಕಾರ ಇಂಥ ಕೇಸ್ಗಳಲ್ಲಿ ರಾಜ್ಯ ಸರ್ಕಾರದ ಸ್ಯಾಂಕ್ಷನ್ ಕಡ್ಡಾಯ. ಆದ್ರೆ ಇಲ್ಲಿ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಯುಪಿ ಸರ್ಕಾರದ ಪರ ವಕೀಲ ಕೋರ್ಟ್ಗೆ ಹೇಳಿದ್ರು. ಹೀಗಾಗಿ ಕೇಸ್ ಕ್ಲೋಸ್ ಮಾಡಲಾಗಿದೆ. ಅಂದಹಾಗೆ 17 ನವೆಂಬರ್ 2022ರಲ್ಲಿ ಮಹಾರಾಷ್ಟ್ರದ ಅಂಕೋಲಾದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಸಾವರ್ಕರ್ ಬಗ್ಗೆ ಕಮೆಂಟ್ ಮಾಡಿದ್ರು. ಇದೇ ವಿಚಾರಕ್ಕೆ ಈ ಮಾನನಷ್ಟ ಮೊಕದ್ದಮೆ ದಾಖಲಾಗಿತ್ತು. ಇತ್ತ ಅರುಣಾಚಲ ಪ್ರದೇಶದ ಗಡಿ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅರುಣಾಚಲ ಪ್ರದೇಶದ ಹಲವು ಕಡೆ ನಮ್ಮ ಸೇನೆಯನ್ನ ಚೀನಾ ಗಸ್ತು ತಿರುಗದಂತೆ ತಡೀತಿದೆ ಅಂತ ಆರೋಪಿಸಿದ್ದಾರೆ. ಇದೊಂದು ಆತಂಕಕಾರಿ ವಿಚಾರ. ಆದರೂ ಕೇಂದ್ರ ಸರ್ಕಾರ ಮೌನವಾಗಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಈ ಬಗ್ಗೆ ತುಟಿ ಬಿಚ್ಚಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಚೀನಾವನ್ನ ತಡೆಯೋ ಬದಲು ಈ ಸುದ್ದಿಯನ್ನ ಮುಚ್ಚಿ ಹಾಕೋಕೆ ಸರ್ಕಾರ ಮೀಡಿಯಾಗಳ ಮೇಲೆ ಒತ್ತಡ ಹಾಕ್ತಿದೆ ಅಂತ ರಾಹುಲ್ ಆರೋಪಿಸಿದ್ದಾರೆ. ಇತ್ತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದೇ ವಿಚಾರವಾಗಿ ಕೇಂದ್ರವನ್ನ ಪ್ರಶ್ನಿಸಿದ್ದಾರೆ. ಗಲ್ವಾನ್ ಆಯ್ತು, ಈಗ ಅರುಣಾಚಲ ಪ್ರದೇಶನ ಈ ಬಗ್ಗೆ ಮೋದಿ ಸರ್ಕಾರ ತಕ್ಷಣವೇ ಉತ್ತರಿಸಬೇಕು ಅಂದಿದ್ದಾರೆ. ಇತ್ತ ಅರುಣಾಚಲ ಪ್ರದೇಶದಲ್ಲಿ ಚೀನಾ ಅತಿಕ್ರಮಣ ಮಾಡಿದೆ ಅನ್ನೋ ಆರೋಪಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ತಿರುಗೇಟು ಕೊಟ್ಟಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಚೀನಾ ಹೊಸದಾಗಿ ಯಾವುದೇ ಜಾಗವನ್ನ ಆಕ್ರಮಿಸಿಕೊಂಡಿಲ್ಲ ಅಂತ ರಿಜಿಜು ಸ್ಪಷ್ಟಪಡಿಸಿದ್ದಾರೆ. ಆದರೆ ಬಾರ್ಡರ್ನಲ್ಲಿ ದನ ಕುರಿ ಮೇಯಿಸೋ ಜಾಗದ ಬಗ್ಗೆ ಲೋಕಲ್ ಜನರಿಗೆ ಇರೋ ಕಳವಳಗಳು ನಿಜ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಸೈನಿಕರಿಗೆ ಚೀನಾ ಟ್ರೂಪ್ಸ್ ಪೆಟ್ರೋಲಿಂಗ್ ಮಾಡೋಕೆ ಬಿಡ್ತಿಲ್ಲ ಅನ್ನೋ ರಿಪೋರ್ಟ್ಸ್ ಸುಳ್ಳು. ಈಗೇನು ಚೀನಾ ಆಕ್ರಮಣದ ಬಗ್ಗೆ ಚರ್ಚೆ ಆಗ್ತಿದೆಯೋ ಅದು ಈಗಾಗಿದ್ದಲ್ಲ. 1959ರಿಂದಾನೇ ಅಲ್ಲಿ ಚೀನಾ ಅಕ್ರಮವಾಗಿ ನೆಲೆಸಿದೆ. ಇದು ಹಳೆ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಹಿಂದೆಲ್ಲ ಆ ಬಾರ್ಡರ್ನಲ್ಲಿ ನಮ್ಮ ರಸ್ತೆಗಳೇ ಇರಲಿಲ್ಲ. ಆದ್ರೀಗ ಬಾರ್ಡರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಲೋಕಲ್ ಜನರ ಈ ಸಮಸ್ಯೆಗಳು ಹೊರಗಡೆ ಬರ್ತಿದೆ ಅಂತ ರಿಜಿಜು ಹೇಳಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರ ಅಪ್ಪುಗೆಯನ್ನ ಅಂದ್ರೆ ಅವರು ಹಗ್ ಮಾಡೋದನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿರೋ ರೀತಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ದಿಲ್ಲಿಯ ಕಾರ್ಯಕ್ರಮವೊಂದರಲ್ಲಿ ಕಾಂಗ್ರೆಸ್ ನಾಯಕ ಸಂದೀಪ್ ದೀಕ್ಷಿತ್ರನ್ನ ರಾಹುಲ್ ಅಪ್ಪಿಕೊಂಡಿದ್ರು. ಬಳಿಕ ಮಾತನಾಡಿದ್ದ ರಾಹುಲ್, ವಿದೇಶಿ ನಾಯಕರನ್ನ ತಬ್ಬಿಕೊಳ್ಳೋದೇ ವಿದೇಶಾಂಗ ನೀತಿ ಅಂತ ಮೋದಿ ಅನ್ಕೊಂಡಿದ್ದಾರೆ ಅಂತೇಳಿ ರಾಹುಲ್ ಲೇವಡಿ ಮಾಡಿದ್ರು. ಇದೇ ವೇಳೆ ನನ್ನನ್ನ ಇಟಲಿ ಪ್ರಧಾನಿ ಮೆಲೋನಿ ಅನ್ಕೊಂಡ್ರಾ ಅಂತ ದೀಕ್ಷಿತ್ ಕೇಳಿದಕ್ಕೆ ನಾನಿನ್ನೂ ಆ ಲೆವೆಲ್ಗೆ ಹೋಗಿಲ್ಲ ಅಂತ ರಾಹುಲ್ ಹೇಳಿರೋದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ಅವರ ಈ ನಡೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ನೀವು ಬೆಳೆಯೋದು ಯಾವಾಗ ರಾಹುಲ್? ದೇಶ ಮುನ್ನಡೆಸೋಕೆ ಪ್ರಬುದ್ಧ ನಾಯಕತ್ವ ಬೇಕೇ ಹೊರತು ಈ ರೀತಿಯ ಡ್ರಾಮಾಗಳಲ್ಲ ಅಂತ ರಾಹುಲ್ ವಿರುದ್ಧ ಜೋಶಿ ಕಿಡಿಕಾರಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳಿಗಾಗಿ ಕೀಳುಮಟ್ಟದ ಹೇಳಿಕೆ ನೀಡುತ್ತಿದ್ದಾರೆ. ಪ್ರಧಾನಿ ಬಗ್ಗೆ ಅವರು ಬಳಸಿರೋ ಭಾಷೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಶೋಭೆ ತರೋದಿಲ್ಲ ಅಂತ ಸಂಸದೆ ಬಾನ್ಸುರಿ ಸ್ವರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ರಾಹುಲ್ ಗಾಂಧಿ ಮಾನಸಿಕವಾಗಿ ಹತಾಶರಾಗಿದ್ದಾರೆ. ಸೋನಿಯಾ ಗಾಂಧಿ ಕೂಡಲೇ ತಮ್ಮ ಮಗನಿಗೆ ಚಿಕಿತ್ಸೆ ಕೊಡಿಸಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ರಾಹುಲ್ ಮಾತಿಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಕೌಂಟರ್ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕ್ಯೂಬಾ ಮತ್ತು ಪ್ಯಾಲೆಸ್ತೀನ್ ನಾಯಕರನ್ನ ಅಪ್ಪಿಕೊಂಡಿದ್ದ ಹಳೆಯ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಯ ಈ ಹೇಳಿಕೆಗೆ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ಭಾರತ ಮತ್ತು ಇಟಲಿ ನಡುವೆ ಉತ್ತಮ ಬಾಂಧವ್ಯ ಇದೆ. ಈ ಸಂಬಂಧವನ್ನ ನಾವು ಮತ್ತಷ್ಟು ವೃದ್ಧಿಸೋಕೆ ಬಯಸ್ತೇವೆ. ಹೀಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡುವಾಗ ಗೌರವಯುತವಾಗಿ ಹೇಳಿಕೆ ನೀಡಬೇಕು ಅಂತೇಳಿ ಪರೋಕ್ಷವಾಗಿ ರಾಹುಲ್ ಗಾಂಧಿಗೆ ಎಚ್ಚರಿಕೆ ನೀಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗುರುವಾರ ಸಂಜೆ ಅವರಿಗೆ ದಿಢೀರಂತ ಸುಸ್ತು ಕಾಣಿಸಿಕೊಂಡಿದೆ. ಹೀಗಾಗಿನೇ ತಕ್ಷಣವೇ ಅವರನ್ನ ದಿಲ್ಲಿಯ ಏಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇದರ ಬೆನ್ನಲ್ಲೇ ನಡ್ಡಾ ಅವರಿಗೆ ಆಂಜಿಯೋಗ್ರಫಿ ಚಿಕಿತ್ಸೆ ಮಾಡಿದ್ದಾರೆ. ಅಂದ್ರೆ ಹೃದಯದ ರಕ್ತನಾಳಗಳಲ್ಲಿ
ರಕ್ತನಾಳಗಳಲ್ಲಿ ಎಲ್ಲಾದರೂ ಬ್ಲಾಕ್ ಇದೆಯಾ ಅಂತ ತಪಾಸಣೆ ಮಾಡಿದ್ದಾರೆ. ಆದರೆ ಸದ್ಯ ಅವರ ಆರೋಗ್ಯ ಸಂಪೂರ್ಣ ಸ್ಥಿರವಾಗಿದೆ. ಆತಂಕ ಪಡೋ ಅಗತ್ಯವಿಲ್ಲ ಅಂತ ಏಮ್ಸ್ ಆಸ್ಪತ್ರೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 12ರಿಂದ 13ರವರೆಗೆ ದಿಲ್ಲಿಯಲ್ಲಿ ನಡೆಯಲಿರೋ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಭಾಗವಹಿಸಲಿದ್ದಾರೆ. ಈ ಬಗ್ಗೆ ಇರಾನ್ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಅಮೆರಿಕ ಹಾಗೂ ಇರಾನ್ ಸಂಘರ್ಷ ನಡೀತಿರೋ ಹೊತ್ತಲ್ಲೇ ಇರಾನ್ ಅಧ್ಯಕ್ಷರು ಭಾರತಕ್ಕೆ ಬರ್ತಿರೋದು ಮಹತ್ವ ಪಡ್ಕೊಂಡಿದೆ. ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಕೋಮುಗಲಭೆ ಹಿಂದೆ ಪಾಕಿಸ್ತಾನದ ಐಎಸ್ಐ ಕೈವಾಡ ಇದೆ ಅಂತ ಶಂಕಿಸಲಾಗಿದೆ. ಈ ಗಲಭೆ ಮಾಡೋಕೆ ಪಾಕಿಸ್ತಾನ, ಟರ್ಕಿ ಮತ್ತು ಕತಾರ್ನಿಂದ ಅಕ್ರಮವಾಗಿ ಹಣ ಬಂದಿದೆ ಅಂತ ನೇಪಾಳದ ತನಿಖಾ ಸಂಸ್ಥೆ ವರದಿ ಕೊಟ್ಟಿದೆ. ಜುಲೈ 26ರಂದು ಬಿಹಾರ ಗಡಿಯ ಸುನ್ಸಾರಿ ಜಿಲ್ಲೆಯಲ್ಲಿ ಈ ಗಲಾಟೆಯಾಗಿತ್ತು. ಮೊಹರಂ ಟೈಮಲ್ಲಿ ಶಿವ ದೇವಸ್ಥಾನದ ಬಳಿ ಹಾಕಿದ್ದ ಇಸ್ಲಾಮಿಕ್ ಬಾವುಟಗಳನ್ನು ತೆಗೆಯೋಕೆ ಹಿಂದೂಗಳು ಕೇಳಿದಾಗ ಹಿಂದೂಗಳ ಮೇಲೆ ದಾಳಿಯಾಗಿತ್ತು. ಇದನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಫೈರಿಂಗ್ ಮಾಡಿದಾಗ ಓರ್ವ ಸಾವನ್ನಪ್ಪಿ ಹಲವರಿಗೆ ಗಾಯ ಆಗಿತ್ತು. ಗಲಭೆಗೂ ಮುನ್ನ ಪಾಕ್ ಮೂಲದ ಟರ್ಕಿ ಮೌಲ್ವಿ ಮೊಹಮ್ಮದ್ ಇಲ್ಯಾಸ್ ಗುಮಾನ್ ನೇಪಾಳಕ್ಕೆ ಬಂದು ಕಠ್ಮಂಡು ಇಮಾಮ್ ಜೊತೆ ಗಡಿಯಲ್ಲಿ ಮೀಟಿಂಗ್ ಮಾಡಿದ್ದ. ಈತ ಹಿಜ್ಬುಲ್ ಸೇರಿ ಹಲವು ಉಗ್ರ ಸಂಘಟನೆಗಳ ಜೊತೆ ಲಿಂಕ್ ಹೊಂದಿದ್ದಾನೆ. ಹೀಗಾಗಿ ಇದೆಲ್ಲ ಐಎಸ್ಐ ನೇತೃತ್ವದಲ್ಲಿ ನಡೆದ ಪಕ್ಕಾ ಪ್ಲಾನ್ ಇರಬಹುದು ಅಂತ ಅನುಮಾನ ಶುರುವಾಗಿದೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ್ದಾರೆ. ಭಾರತದ ಉದಾರತೆ ಮತ್ತು ಸಹನೆಯನ್ನ ನಮ್ಮ ದೌರ್ಬಲ್ಯ ಅಂತ ಯಾರೂ ಅಂದ್ಕೋಬಾರ್ದು ಅಂದಿದ್ದಾರೆ. ರಿಸ್ಕ್ ತಗೊಂಡು ತಿರುಗೇಟು ಕೊಡೋ ತಾಕತ್ತು ಭಾರತಕ್ಕಿದೆ ಅಂತ ದೋವಲ್ ಹೇಳಿದ್ದಾರೆ. ಭಾರತದ 88 ಗಂಟೆಗಳ ಸೇನಾ ಕಾರ್ಯಾಚರಣೆ ಪಹಲ್ಗಾಮ್ ದಾಳಿಗೆ ಕಾರಣರಾದವರ ನೆಲೆಗಳನ್ನು ನಾಶ ಮಾಡೋದಾಗಿತ್ತು. ಜಗತ್ತಿಗೆ ನಮ್ಮ ಸಂದೇಶ ಬಹಳ ಸ್ಪಷ್ಟವಾಗಿದೆ. ನಮ್ಮ ಸಹನೆ ದೌರ್ಬಲ್ಯವಲ್ಲ ಅಂತ ದೋವಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಸ್ಕವರಿ ವಾಹಿನಿಯಲ್ಲಿ ಬರಲಿರೋ ಡಿಕ್ಲಾಸಿಫೈಡ್ ಆಪರೇಷನ್ ಸಿಂಧು ಸಾಕ್ಷ್ಯಚಿತ್ರದಲ್ಲಿ ದೋವಲ್ ಈ ಮಾತುಗಳನ್ನಾಡಿದ್ದಾರೆ. ಅಲ್ಲದೆ ಪಹಲ್ಗಾಮ್ ದಾಳಿಯಾದ ನಂತರ ಪಿಎಂ ಮೋದಿ ತಮ್ಮ ಸೌದಿ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಭಾರತಕ್ಕೆ ಬಂದರು. ಆಗ ಏರ್ಪೋರ್ಟ್ನಲ್ಲೇ ನಾವು ಮೀಟಿಂಗ್ ಮಾಡಿದ್ವಿ. ಪಿಎಂ ಮೋದಿ ಯಾರು ಇದನ್ನ ಮಾಡಿದ್ದು, ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ಕೇಳಿದ್ರು ಅಂತ ದೋವಲ್ ಹೇಳಿದ್ದಾರೆ. ಇದಾದ ನಂತರ ಮೋದಿ ಮೊದಲು ಈ ಕೃತ್ಯಕ್ಕೆ ಯಾರು ಹೊಣೆಗಾರರು ಅವರನ್ನ ಗುರುತಿಸಿ ಭಾರತ ಕ್ರಮ ತಗೊಳ್ಳುತ್ತೆ ಅಂದ್ರು ಅಂತ ದೋವಲ್ ಹೇಳಿದ್ದಾರೆ. ಅಲ್ಲದೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅವರು ಅದ್ಭುತ ಕೆಲಸ ಮಾಡಿದ್ರು. ವೆರಿ ಶಾರ್ಟ್ ಟೈಮಲ್ಲಿ ನಾವು ತೀರ್ಮಾನಕ್ಕೆ ಬರೋಕೆ ಸಾಧ್ಯ ಆಯಿತು ಅಂತ ದೋವಲ್ ಹೇಳಿದ್ದಾರೆ. ಅದಾಗೆ ಆಗಸ್ಟ್ 15ರಂದು ಅಂದ್ರೆ ನಾಳೆ ರಾತ್ರಿ 9 ಗಂಟೆಗೆ ಡಿಸ್ಕವರಿ ಚಾನೆಲ್ ಮತ್ತು ಡಿಸ್ಕವರಿ ಪ್ಲಸ್ನಲ್ಲಿ ಈ 2 ಭಾಗಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಅಜಿತ್ ದೋವಲ್ ಮತ್ತು ಸೇನಾಧಿಕಾರಿಗಳು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ರೋಚಕತೆಯನ್ನ ಬಿಚ್ಚಿಡಲಿದ್ದಾರೆ. ಇನ್ನು ಭಾರತದ ಸ್ವದೇಶಿ ಫೈಟರ್ ಜೆಟ್ ಎಂಜಿನ್ ತಯಾರಿಕೆಗೆ ಈಗ ದೊಡ್ಡ ಬೂಸ್ಟ್ ಸಿಕ್ಕಿದೆ. ಭಾರತದಲ್ಲೇ ಅಡ್ವಾನ್ಸ್ ಮೀಡಿಯಂ ಕಂಬ್ಯಾಕ್ಟ್ ಏರ್ಕ್ರಾಫ್ಟ್ಗಾಗಿ ಇಂಜಿನ್ ಮಾಡೋಕೆ ರಿಲಯನ್ಸ್ ಹಾಗೂ ರೋಲ್ಸ್ ರಾಯ್ಸ್ ಕಂಪನಿಗಳು ಕೈಜೋಡಿಸಿವೆ. ಈ ಬಗ್ಗೆ 2 ಕಂಪನಿಗಳು ಒಟ್ಟಾಗಿ ಕೆಲಸ ಮಾಡೋದಾಗಿ ಘೋಷಿಸಿವೆ. ಇದಕ್ಕಾಗಿ ಭಾರತದಲ್ಲಿ ಡೆಡಿಕೇಟೆಡ್ ಏರೋಸ್ಪೇಸ್ ಗ್ಯಾಸ್ ಟರ್ಬೈನ್ ಕಾಂಪ್ಲೆಕ್ಸ್ ಸೆಟಪ್ ಮಾಡೋ ಪ್ಲಾನ್ ಕೂಡ ಇದೆ. ರೋಲ್ಸ್ ರಾಯ್ಸ್ ಕಂಪನಿಗೆ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಇಂಜಿನ್ ಮಾಡೋದ್ರಲ್ಲಿ ಒಳ್ಳೆ ಎಕ್ಸ್ಪರ್ಟೈಸ್ ಇದೆ. ಇತ ರಿಲಯನ್ಸ್ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಮತ್ತು ಎಕ್ಸಿಕ್ಯೂಷನ್ ಕೆಪಾಸಿಟಿ ಇದೆ ಅಂತ ರಿಲಯನ್ಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನಂತ್ ಅಂಬಾನಿ ಹೇಳಿದ್ದಾರೆ. ಇನ್ನು ರಾಜ್ಯ ವಿಧಾನಮಂಡಲ ಅಧಿವೇಶನದ 2ನೇ ದಿನ ಉಭಯ ಸದನಗಳಲ್ಲಿ ಮಹತ್ವದ ಬೆಳವಣಿಗೆಗಳಾಗಿವೆ. ಒಂದು ಕಡೆ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಂಗಾಮಿ ಸ್ಪೀಕರ್ ಟಿಬಿ ಜಯಚಂದ್ರ ಅವರ ಸಮ್ಮುಖದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪಿಸಿದ್ರೆ ಡಿಸಿಎಂ ಪರಮೇಶ್ವರ್ ಅನುಮೋದನೆ ನೀಡಿದ್ರು. ಬಳಿಕ ಸಂಪ್ರದಾಯದಂತೆ ಸಿಎಂ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೂತನ ಸ್ಪೀಕರ್ ಅವರನ್ನ ಕರೆತಂದು ಪೀಠದಲ್ಲಿ ಕೂರಿಸಿದ್ರು. ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲೂ ನೂತನ ಸಭಾಪತಿ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ನ ಸಲೀಂ ಅಹಮದ್ ಗೆಲುವು ಸಾಧಿಸಿದ್ದಾರೆ. ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲಿಲ್ಲ ಅನ್ನೋ ಸಣ್ಣ ನೋವಿದೆ, ಆದರೆ ಎಲ್ಲರನ್ನೂ ಸಮಾನವಾಗಿ ನೋಡ್ತೀನಿ ಅಂತ ಸಲೀಂ ಹೇಳಿದ್ರು. ಇದೇ ವೇಳೆ ಕಲಾಪದಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ನನಗೆ 224 ಶಾಸಕರು ಒಂದೇ. ನನ್ನ ಅಧಿಕಾರವನ್ನ ಯಾರ ವಿರುದ್ಧವೂ ದ್ವೇಷ ಸಾಧಿಸೋಕೆ ಅಥವಾ ದುರುಪಯೋಗಕ್ಕೆ ಬಳಸಲ್ಲ ಅಂದ್ರು. ಹಾಗೆ ನಾನು ಫುಟ್ಬಾಲ್ ಆಡೋನಲ್ಲ, ಚೆಸ್ ಆಡೋನು. 2028ರ ಚುನಾವಣೆ ಹೇಗೆ ಎದುರಿಸಬೇಕೆಂದು ನನಗೆ ಗೊತ್ತು ಅಂತ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಸಿಎಂ ಕರೆ ನೀಡಿದ್ದಾರೆ. ಇನ್ನು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ಹಾನಗಲ್ ಶಾಸಕ ಶ್ರೀನಿವಾಸ ಮಾನೆ ಅವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಶಾಸಕ ಕೆಎಂ ಶಿವಲಿಂಗೇಗೌಡ ಗೃಹ ಮಂಡಳಿ ಅಧ್ಯಕ್ಷರಾಗಿದ್ರು. ಅವರು ಅಬಕಾರಿ ಸಚಿವರಾದ ಮೇಲೆ ಈ ಸ್ಥಾನ ತೆರವಾಗಿತ್ತು. ಇನ್ನು ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಗೊಂಡಿರೋ ನಿರ್ಧಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡೋದಕ್ಕೆ ನನಗಾಗಲ್ಲ,
ದಯವಿಟ್ಟು ನನಗೆ ಆ ಹೊಣೆಗಾರಿಕೆಯಿಂದ ವಿನಾಯಿತಿ ಕೊಡಿ ಅಂತ ಸಿಎಂಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ನನಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಕೂಡ ಬೇಡ, ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸೇರಿದಂತೆ ಹಲವು ಎಲೆಕ್ಷನ್ ಬರಲಿವೆ, ಜೊತೆಗೆ ಪಕ್ಷ ಸಂಘಟನೆ ಕೆಲಸ ಕೂಡ ಇರೋದ್ರಿಂದ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಸಮಯ ಸಿಗ್ತಿಲ್ಲ ಅಂದಿದ್ದಾರೆ. ಇದಕ್ಕೆ ಬಿಜೆಪಿ ಕಿಡಿಕಾರಿದೆ. ಜಮೀರ್ ಅಹಮದ್ ಧ್ವಜಾರೋಹಣ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಜಮೀರ್ ದೇಶದ್ರೋಹಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಅಸಲಿ ಮುಖ ಮತ್ತೊಮ್ಮೆ ಬಯಲಾಗಿದೆ. ಇದು ನಮ್ಮ ಸಂವಿಧಾನಕ್ಕೆ ಮತ್ತು ಕೋಟ್ಯಾಂತರ ಭಾರತೀಯರಿಗೆ ಮಾಡಿದ ಅವಮಾನ ಅಂದಿದ್ದಾರೆ. ಇನ್ನು ಜಮೀರ್ ಅಹಮದ್ ತಗೊಂಡಿರೋ ನಿರ್ಧಾರವನ್ನ ಡಿಸಿಎಂ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಆರೋಗ್ಯ ಕಾರಣದಿಂದಾಗಿ ಈ ತರ ಮಾಡಿದ್ದಾರೆ, ಇದನ್ನ ವಿರೋಧ ಮಾಡೋದು ಸರಿಯಲ್ಲ ಅಂದಿದ್ದಾರೆ. ಇನ್ನು ಜಮೀರ್ ಅಹಮದ್ ವಿಜಯನಗರ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಹೇಳಿದ ಮೇಲೆ ರಾಜ್ಯ ಸರ್ಕಾರ ಉಸ್ತುವಾರಿಗಳನ್ನ ಬದಲಾವಣೆ ಮಾಡಿದೆ. ಸಚಿವ ಕೆ ಬಸವಂತಪ್ಪ ಅವರನ್ನ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಿದೆ. ಇವರು ಈ ಹಿಂದೆ ಉಡುಪಿ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ರು. ಇನ್ನು ಉಡುಪಿ ಜಿಲ್ಲೆಗೆ ಆಹಾರ ಸಚಿವ ರಿಜ್ವಾನ್ ಅರ್ಷದ್ರನ್ನ ಸರ್ಕಾರ ಉಸ್ತುವಾರಿ ಸಚಿವರಾಗಿ ನೇಮಿಸಿದೆ. ಇತ್ತ ಜಮೀರ್ ಅಹಮದ್ ತಗೊಂಡಿರೋ ನಿರ್ಧಾರ ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದೆ. ಜಮೀರ್ ಅಹಮದ್ರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿದೆ. ಇದು ರಾಷ್ಟ್ರ ವಿರೋಧಿ ನಡೆ, ಧ್ವಜಾರೋಹಣಕ್ಕೂ ಟೈಮ್ ಇಲ್ಲ ಅಂದ್ರೆ ಹೇಗೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಜಮೀರ್ ಅಹಮದ್ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಸಭಾತ್ಯಾಗ ಕೂಡ ಮಾಡಿದ್ದಾರೆ. ಇನ್ನು 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 2026ರ ರಾಷ್ಟ್ರಪತಿ ಪದಕ ಹಾಗೂ ವಿಶಿಷ್ಟ ಸೇವಾ ಪದಕ ಘೋಷಣೆಯಾಗಿದೆ. ಕರ್ನಾಟಕದ 18 ಮಂದಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ನಗರ ಸಿಸಿಬಿನಲ್ಲಿ ಎಸಿಪಿ ಆಗಿರೋ ಎಚ್ಎನ್ ಧರ್ಮೇಂದ್ರ ಅನ್ನೋರಿಗೆ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ ಹಾಗೂ 17 ಮಂದಿಗೆ ಶ್ಲಾಘನೀಯ ಸೇವಾ ಪದಕ ದೊರೆತಿದೆ. ಇನ್ನು ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಮಹಿಳಾ ಪಿಎಸ್ಐ ಮೇಲೆ ಕಪಾಳ ಮೋಕ್ಷ ಮಾಡಿರೋ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ಈ ಘಟನೆಯಾಗಿದೆ. ಭೀಮನ ಅಮಾವಾಸ್ಯೆ ಹಿನ್ನೆಲೆ ವಿಐಪಿ ಪ್ರಭಾವ ಬಳಸಿ ಗರ್ಭಗುಡಿ ಪ್ರವೇಶಿಸೋಕೆ ಐಶ್ವರ್ಯ ಮುಂದಾಗಿದ್ರು. ಈ ವೇಳೆ ಅವರನ್ನ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಸವಿತಾ ತಡೆದಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ವಾಗ್ವಾದ ನಡೆದು ಕೋಪಗೊಂಡ ಶಾಸಕರ ಪುತ್ರಿ ಐಶ್ವರ್ಯ ಪಿಎಸ್ಐ ಸವಿತಾ ಅವರ ಕೆನ್ನೆಗೆ ಬಾರಿಸಿದ್ದಾರೆ ಎನ್ನಲಾಗುತ್ತಿದೆ. ಇದರ ಬೆನ್ನಲ್ಲೇ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ನಡೆಸಿದ ಆರೋಪದಡಿ ಐಶ್ವರ್ಯ ವಿರುದ್ಧ ಕ್ಯಾತನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಘಟನೆ ಬಗ್ಗೆ ಶಾಸಕ ಬಿ ಸುರೇಶ್ ಗೌಡ ರಿಯಾಕ್ಟ್ ಮಾಡಿ ಮಗಳ ಪರವಾಗಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿದ್ದಾರೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ನಿರ್ಮಾಣ ಹಂತದ ಸುರಂಗವೊಂದರಲ್ಲಿ ದೊಡ್ಡ ದುರಂತ ಸಂಭವಿಸಿದೆ. ಗುರುವಾರ ಸಂಜೆ ಜಲವಿದ್ಯುತ್ ಯೋಜನೆಯ ಈ ಸುರಂಗದೊಳಗೆ ಭಾರೀ ಮಳೆಯಿಂದಾಗಿ ದಿಢೀರಂತ ನೀರು ಮತ್ತು ಮಣ್ಣು ನುಗ್ಗಿದೆ. ಇದರ ಪರಿಣಾಮ 7 ಕಾರ್ಮಿಕರು ಮೃತಪಟ್ಟಿದ್ದಾರೆ. 14 ಜನ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಸುರಂಗದಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡಿದ್ದರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡಚಣೆ ಉಂಟಾಗುತ್ತಿದೆ. ಇನ್ನೂ 3 ಕಾರ್ಮಿಕರು ಒಳಗೆ ಸಿಲುಕಿದ್ದು ಅವರಿಗಾಗಿ ಎನ್ಡಿಆರ್ಎಫ್ ಸೇನೆ ಎಲ್ಲಾ ಜಂಟಿ ಶೋಧ ನಡೆಸುತ್ತಿವೆ. ಇನ್ನು ಮಳೆಯ ನಡುವೆನೂ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೇಶದಲ್ಲಿ ಬಹುನಿರೀಕ್ಷಿತ ಜನಗಣತಿ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ. ಜನಗಣತಿ ವೇಳೆ ನಾಗರಿಕರಿಗೆ ಕೇಳಲಾಗುವ 40 ಪ್ರಶ್ನೆಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ರಿಲೀಸ್ ಮಾಡಿದೆ. ವಿಶೇಷ ಅಂದ್ರೆ ದೇಶದ ಜನಗಣತಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರತಿಯೊಬ್ಬರ ಜಾತಿ ವಿವರವನ್ನ ಈ ಬಾರಿ ಕಲೆ ಹಾಕಲಾಗುತ್ತಿದೆ. ಈ 40 ಪ್ರಶ್ನೆಗಳಲ್ಲಿ ಜಾತಿ ವಿವರದ ಜೊತೆಗೆ ಕೋವಿಡ್ ಲಸಿಕೆ ಪಡೆದ ಸ್ಥಳ, ಬ್ಯಾಂಕ್ ಅಕೌಂಟ್, ಆಧಾರ್, ವೋಟರ್ ಐಡಿ ಮಾಹಿತಿ ಕೇಳಲಾಗುತ್ತೆ. ಜೊತೆಗೆ ಪಾಸ್ಪೋರ್ಟ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್, ಉದ್ಯೋಗ, ಶಿಕ್ಷಣ ಹಾಗೂ ಡಿಜಿಟಲ್ ಸಾಕ್ಷರತೆಯ ವಿವರಗಳನ್ನು ಕೇಳಲಾಗುತ್ತೆ. ಇಡೀ ಜನಗಣತಿ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲೇ ನಡೆಯಲಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಲಡಾಖ್ ಹಾಗೂ ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇದೇ ಸೆಪ್ಟೆಂಬರ್ 1ರಿಂದ 30ರವರೆಗೆ ಜನಗಣತಿ ನಡೆಯಲಿದೆ. ಇನ್ನುಳಿದ ರಾಜ್ಯಗಳಲ್ಲಿ ಮುಂದಿನ ವರ್ಷದಿಂದ ಈ ಗಣತಿ ಆರಂಭವಾಗಲಿದೆ. ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಕರೂರ್ ಕಾಲ್ತುಳಿತದ ಸಂತ್ರಸ್ತರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ನೀಡೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅನುಕಂಪದ ಆಧಾರದಲ್ಲಿ ನೌಕರಿ ಕೊಡುವುದನ್ನು ರದ್ದು ಮಾಡಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ದುರಂತದಲ್ಲಿ ಕುಟುಂಬದ ಆಧಾರ ಸ್ತಂಭವನ್ನೇ ಕಳ್ಕೊಂಡವರಿಗೆ ಕೆಲಸ ಕೊಡೋದ್ರಲ್ಲಿ ತಪ್ಪೇನಿದೆ? ಈ ವಿಚಾರದಲ್ಲಿ ರಾಜಕೀಯ ಬೆರೆಸಬೇಡಿ ಅಂತ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಹೇಳಿದ್ದಾರೆ. ಅಂದಹಾಗೆ 2025ರ ಸೆಪ್ಟೆಂಬರ್ನಲ್ಲಿ ವಿಜಯ್ರ ರೋಡ್ ಶೋ ವೇಳೆ ಈ ಕಾಲ್ತುಳಿತ ಆಗಿತ್ತು. 41 ಜನ ಸಾವನ್ನಪ್ಪಿದ್ರು. ಈ ವರ್ಷದ ಜುಲೈನಲ್ಲಿ ಸಿಎಂ ವಿಜಯ್ ಸಂತ್ರಸ್ತರ ಕುಟುಂಬದವರಿಗೆ ನೇಮಕಾತಿ ಆದೇಶ ಕೊಟ್ಟಿದ್ರು. ಆದರೆ ಮದ್ರಾಸ್ ಹೈಕೋರ್ಟ್ ಈ ನೇಮಕಾತಿ ಆದೇಶವನ್ನು ರದ್ದು ಮಾಡಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಒಂದಿನ ಮುಂಚೆ ರಾಜಧಾನಿ ದಿಲ್ಲಿಯ ನಾನಾ ಕಡೆಗಳಲ್ಲಿ ಖಲಿಸ್ತಾನಿ ಉಗ್ರರ ಹೆಸರಲ್ಲಿ ಸ್ಫೋಟಕ ಬೆದರಿಕೆ ಬಂದಿವೆ. ದಿಲ್ಲಿ ಹೈಕೋರ್ಟ್, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫೀಸ್, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಫೀಸ್, ಜಾಮ್ನಗರ್ ಹೌಸ್, ಜಂಡೇವಾಲಾ ಬಿಲ್ಡಿಂಗ್, ಸಾಕೇತ್ ಆಫೀಸ್ಗಳಿಗೆ ಬೆದರಿಕೆ ಹಾಕಲಾಗಿದೆ.
ಇಮೇಲ್ನಲ್ಲಿ ದಿಲ್ಲಿಯನ್ನ ಖಲಿಸ್ತಾನವಾಗಿ ಬದಲಾಯಿಸುತ್ತೇವೆ. ಶನಿವಾರ ಮಧ್ಯಾಹ್ನ 2:11ಕ್ಕೆ ದಿಲ್ಲಿ ಹೈಕೋರ್ಟ್ನಲ್ಲಿ ಸ್ಫೋಟಕ ಸಿಡಿಯುತ್ತೆ. ಯಾಕಂದ್ರೆ ದಿಲ್ಲಿ ಕೋರ್ಟ್ಗಳಲ್ಲಿ ಸಿಖ್ಖರ ವಿರುದ್ಧ ಮಾತ್ರ ವಿಚಾರಣೆ ನಡೆಯುತ್ತೆ ಅಂತ ಇಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ಇಮೇಲ್ನಲ್ಲಿ ಮೆನ್ಷನ್ ಆಗಿರೋ ಎಲ್ಲಾ ಲೊಕೇಶನ್ಗಳಿಗೂ ತೆರಳಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ತನಿಖೆಯಲ್ಲಿ ಯಾವುದೇ ರೀತಿಯ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿಲ್ಲ. ಥೈಲ್ಯಾಂಡ್ನ ಫುಕೆಟ್ನಿಂದ ದಿಲ್ಲಿಗೆ ಪ್ರಯಾಣ ಮಾಡ್ತಿದ್ದ ಏರ್ ಇಂಡಿಯಾ ವಿಮಾನ ದಿಢೀರ್ 300 ಅಡಿ ಕುಸಿದಿರೋ ಬಗ್ಗೆ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಇದರ ತನಿಖೆ ನಡೆಸ್ತಿರೋ ಏರ್ಬಸ್ ಪ್ರಾಥಮಿಕ ಮಾಹಿತಿ ರಿಲೀಸ್ ಮಾಡಿದೆ. ರಿಪೋರ್ಟ್ ಪ್ರಕಾರ ಈ ಏರ್ಬಸ್ A320 ಫ್ಲೈಟ್ನಲ್ಲಿ 3 ಹೈಡ್ರಾಲಿಕ್ ಪ್ರೆಷರ್ ಸಿಸ್ಟಮ್ಗಳು ಫೇಲ್ ಆಗಿದ್ವು. ಸುಮಾರು 4 ಸೆಕೆಂಡ್ಗಳ ಕಾಲ ಫ್ಲೈಟ್ ಪೈಲಟ್ಗಳ ಕಂಟ್ರೋಲ್ಗೆ ಸಿಕ್ಕಿರಲಿಲ್ಲ. ಫ್ಲೈಟ್ ಮೇಲಕ್ಕೆ ಕೆಳಕ್ಕೆ ಮತ್ತೆ ಲೆಫ್ಟ್ ರೈಟ್ ಮೂವ್ ಮಾಡೋಕೆ ಸಹಾಯ ಮಾಡೋ ಎಲಿವೇಟರ್ ಮತ್ತು ಐಲೆರಾನ್ಗಳು ಆ ಟೈಮಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಆ 4 ಸೆಕೆಂಡ್ಗಳಲ್ಲಿ ಫ್ಲೈಟ್ ಮೇಲ್ಮುಖವಾಗಿ ಹೋಗಿದೆ. ಹೀಗೆ ಸಡನ್ ಆಗಿ ಮೇಲಕ್ಕೆ ಹೋದಾಗ ಫ್ಲೈಟ್ನ ಸ್ಪೀಡ್ ಕಡಿಮೆಯಾಗಿ ರೆಕ್ಕೆಗಳ ಮೇಲಿನ ಏರ್ ಫ್ಲೋ ಡಿಸ್ಟರ್ಬ್ ಆಗಿದೆ. ತಕ್ಷಣ ಏರೋಡೈನಾಮಿಕ್ ಸ್ಟಾಲ್ ವಾರ್ನಿಂಗ್ ಬಂದಿದೆ ಮತ್ತು ಫ್ಲೈಟ್ ತನ್ನ ಬ್ಯಾಲೆನ್ಸ್ ಕಳ್ಕೊಂಡಿದೆ. ಕೋ ಪೈಲಟ್ ಎಷ್ಟೇ ಟ್ರೈ ಮಾಡಿದರೂ ಕಂಟ್ರೋಲ್ಸ್ ಇಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಸಿಸ್ಟಮ್ ಮತ್ತೆ ನಾರ್ಮಲ್ ಆಗಿದೆ. ಹೈಡ್ರಾಲಿಕ್ ಪ್ರೆಷರ್ ಯಾಕೆ ಲಾಸ್ ಆಯಿತು ಅಂತ ಇನ್ನೂ ಗೊತ್ತಾಗಿಲ್ಲ. ಈಗ ಏರ್ಬಸ್ ಕಂಪನಿ ಫ್ಲೈಟ್ನ ಹೈಡ್ರಾಲಿಕ್ ಸಿಸ್ಟಮ್, ಸೆನ್ಸಾರ್ ಮತ್ತು ವೈರಿಂಗ್ಗಳನ್ನು ಚೆಕ್ ಮಾಡೋಕೆ ಏರ್ ಇಂಡಿಯಾಗೆ ಹೇಳಿದೆ. ಫ್ಲೈಟ್ ಸಡನ್ ಆಗಿ ಕೆಳಗೆ ಬಿದ್ದಾಗ ಲಿಮಿಟ್ಸ್ಗಿಂತ ಹೆಚ್ಚು ಫೋರ್ಸ್ ಬಿದ್ದಿದೆ. ಹೀಗಾಗಿ ಫ್ಲೈಟ್ಗೆ ಏನಾದರೂ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆಯಾ ಅಂತ ಕೂಡ ಇನ್ಸ್ಪೆಕ್ಟ್ ಮಾಡೋಕೆ ಸೂಚಿಸಿದೆ. ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಈ ಫ್ಲೈಟ್ನ ಕ್ಯಾಪ್ಟನ್ ನಶಾವಸ್ತು ತಗೊಂಡಿದ್ರು ಅಂತ ಗೊತ್ತಾಗಿದೆ. ಈ ಘಟನೆಗೂ ಅದಕ್ಕೂ ಲಿಂಕ್ ಇದೆಯಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನು ಯುಎಇನಲ್ಲಿ ತಲೆಮರೆಸಿಕೊಂಡಿದ್ದ ವಾಂಟೆಡ್ ನಶಾ ಕಿಂಗ್ ಪಿನ್ ವೀರೇಂದ್ರ ಸಿಂಗ್ ಬಸೋಯಾನನ್ನ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಭಾರತಕ್ಕೆ ಕರೆತಂದಿದೆ. ಈತ ಭಾರತದಲ್ಲಿನ ಹಲವು ನಶಾ ಕೇಸ್ಗಳಲ್ಲಿ ಭಾಗಿಯಾಗಿದ್ದ. 2023ರಲ್ಲಿ ಭಾರತ ಬಿಟ್ಟು ಪರಾರಿಯಾಗಿದ್ದ ಈತನ ವಿರುದ್ಧ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿತ್ತು. ಕಳೆದ ಜೂನ್ನಲ್ಲಿ ಈತನನ್ನ ದುಬೈನಲ್ಲಿ ಹಿಡಿಯಲಾಗಿತ್ತು. ಇನ್ನು ಈ ನಶಾ ಕೇಸ್ನಲ್ಲಿ ಈತನ ಮಗ ರಿಷಬ್ ಬಸೋಯಾ ಕೂಡ ತಲೆಮರೆಸಿಕೊಂಡಿದ್ದಾನೆ. ಈತನ ವಿರುದ್ಧ ಕೂಡ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ಕಾಮಿಡಿಯನ್ ಸಮೀರ್ ರೈನಾ ಮತ್ತು ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾಗೆ ಸುಪ್ರೀಂ ಕೋರ್ಟ್ ದೊಡ್ಡ ರಿಲೀಫ್ ಕೊಟ್ಟಿದೆ. ವಿಶೇಷ ಚೇತನರ ಬಗ್ಗೆ ಇವರು ನೀಡಿದ್ದ ಹೇಳಿಕೆಯಿಂದಾಗಿ ಇವರ ಮೇಲೆ ಎಫ್ಐಆರ್ ಆಗಿತ್ತು. ಎಫ್ಐಆರ್ ಬಳಿಕ ಸುಪ್ರೀಂ ಕೋರ್ಟ್ ಇವರಿಗೆ ವಿಶೇಷ ಚೇತನರಿಗೆ ಸಪೋರ್ಟ್ ಮಾಡೋಕೆ ಏನಾದರೂ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿತ್ತು. ನಂತರ ಸಮೀರ್ ರೈನಾ ವಿಶೇಷ ಚೇತನರಿಗಾಗಿ ಚೆಸ್ ಟೂರ್ನಮೆಂಟ್ ಮಾಡಿದ್ರು. ಇವರ ಈ ಪ್ರಯತ್ನದಿಂದ ಒಳ್ಳೆಯ ರಿಸಲ್ಟ್ ಬರ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಮಯ ವಿರುದ್ಧ ಎಫ್ಐಆರ್ ಅನ್ನ ರದ್ದು ಮಾಡಿದೆ. ಭಾರತದ ಷೇರುಪೇಟೆ ಇಂದು ನಷ್ಟ ಅನುಭವಿಸಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 70 ಪಾಯಿಂಟ್ಸ್ ಅಥವಾ 0.09% ಡೌನ್ ಆಗಿ 78,009ಕ್ಕೆ ರೀಚ್ ಆಗಿದೆ. ನಿಫ್ಟಿ 29 ಪಾಯಿಂಟ್ಸ್ ಅಥವಾ 0.12% ಕಡಿಮೆಯಾಗಿ 24,366ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ 0.51% ಬಿದ್ದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 0.47% ಡ್ರಾಪ್ ಆಗಿದೆ. ಮತ್ತದೇ ಅಮೆರಿಕ ಇರಾನ್ ಸಂಘರ್ಷ ಮತ್ತು ಹಾರ್ಮುಜ್ ಜಲಸಂಧಿ ಪುನಃ ಓಪನ್ ಮಾಡೋದ್ರ ಬಗೆಗಿನ ಅನಿಶ್ಚಿತತೆಯಿಂದ ಮಾರ್ಕೆಟ್ ಬಿದ್ದಿದೆ. ಅತ್ತ ಇರಾನ್ ಬಂದರುಗಳಿಗೆ ಹಾಕಿರೋ ನೇವಲ್ ಬ್ಲಾಕೇಡ್ ಅನಿರ್ದಿಷ್ಟಾವಧಿ ಕಾಲದವರೆಗೂ ಮುಂದುವರಿಬಹುದು ಅಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ವಾರ್ನಿಂಗ್ ನೀಡಿದ್ರು. ಇದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯಾಯಿತು. ಈ ವಿಡಿಯೋ ರೆಕಾರ್ಡ್ ಆಗೋ ವೇಳೆ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ 87ರ ಆಸ್ಪಾಸ್ನಲ್ಲಿತ್ತು. ಹಾಗೆ ಷೇರುಪೇಟೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಆಗಿದೆ. ಈ ಎಲ್ಲ ಕಾರಣಗಳಿಂದ ಷೇರುಪೇಟೆ ನೀರಸ ಪ್ರದರ್ಶನ ಕೊಟ್ಟಿದೆ. ಟಾಟಾ ಮೋಟಾರ್ಸ್, ಪ್ಯಾಸೆಂಜರ್ ವೆಹಿಕಲ್ಸ್, ಜಿಯೋ ಫೈನಾನ್ಷಿಯಲ್, ಏಷ್ಯನ್ ಪೇಂಟ್ಸ್, ಹಿಂಡಾಲ್ಕೋ, ONGC ನಷ್ಟ ಅನುಭವಿಸಿದೆ. ಆದರೆ ಅಪೋಲೋ ಹಾಸ್ಪಿಟಲ್ಸ್, ಭಾರತಿ ಏರ್ಟೆಲ್, ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್, ಐಸಿಐಸಿಐ ಬ್ಯಾಂಕ್, ವಿಪ್ರೋ ಲಾಭ ಮಾಡಿಕೊಂಡಿವೆ. ಒಟ್ಟಾರೆ ಬಿಎಸ್ಇನಲ್ಲಿ 1958 ಸ್ಟಾಕ್ಸ್ ಗ್ರೀನ್ನಲ್ಲಿದ್ರೆ 2326 ಸ್ಟಾಕ್ಸ್ ರೆಡ್ನಲ್ಲಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ $95.42 ಆಗಿದೆ. ಭಾರತದ ಫಾರೆಕ್ಸ್ ರಿಸರ್ವ್ ಭಾರೀ ಏರಿಕೆ ಕಂಡಿದೆ. ಆಗಸ್ಟ್ 7ರ ಹೊತ್ತಿಗೆ ಬರೋಬ್ಬರಿ $707 ಬಿಲಿಯನ್ ಅಂದ್ರೆ 67.32 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಅಂತ RBI ಹೇಳಿದೆ. ಕೇವಲ ಒಂದೇ ವಾರದಲ್ಲಿ ಇದು $14.1 ಬಿಲಿಯನ್ ನಷ್ಟು ಜಂಪ್ ಆಗಿದೆ. ಫಾರಿನ್ ಕರೆನ್ಸಿ ಅಸೆಟ್ಸ್ ಮತ್ತು ಚಿನ್ನದ ಮೀಸಲು ಹೆಚ್ಚಾಗಿರೋದೇ ಇದಕ್ಕೆ ಕಾರಣ. ಈ ವಾರದಲ್ಲಿ ಫಾರಿನ್ ಕರೆನ್ಸಿ ಅಸೆಟ್ $9.9 ಬಿಲಿಯನ್ ಹೆಚ್ಚಾಗಿ $574.6 ಬಿಲಿಯನ್ ಗೆ ತಲುಪಿದೆ. ಹಾಗೆ ಚಿನ್ನದ ಮೀಸಲು ಕೂಡ $3.9 ಬಿಲಿಯನ್ ಏರಿಕೆಯಾಗಿ $108.7 ಬಿಲಿಯನ್ ಗೆ ಮುಟ್ಟಿದೆ. ಇನ್ನು Q1 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಪಾಲಿಗೆ ಇದು ಬ್ಯಾಡ್ ಕ್ವಾರ್ಟರ್. ನೆಟ್ ಪ್ರಾಫಿಟ್ 80% ಬಿದ್ದು $775 ಕೋಟಿ ರೂಪಾಯಿ ಅರ್ನ್ ಮಾಡಿದೆ. ಜಾಗ್ವಾರ್ ಲ್ಯಾಂಡ್ ರೋವರ್ನಲ್ಲಿ ಸೇಲ್ಸ್ ಕಡಿಮೆಯಾಗಿ ಸಪ್ಲೈನಲ್ಲಿ ಅಡಚಣೆ ಉಂಟಾಗಿ ವೆಚ್ಚ ಹೆಚ್ಚಾಗಿರೋದು ನಷ್ಟಕ್ಕೆ ಕಾರಣ. ಅದೇ ಕಳೆದ ವರ್ಷ ಇದೇ ಅವಧಿಯಲ್ಲಿ ಕಂಪನಿ
ಕಂಪನಿಯ ನೆಟ್ ಪ್ರಾಫಿಟ್ 30% ಬಿದ್ದಿತ್ತು. ಅತ್ತ ವಾಹನ ತಯಾರಿಕಾ ಕಂಪನಿ ಅಶೋಕ್ ಲೇಲ್ಯಾಂಡ್ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ನೆಟ್ ಪ್ರಾಫಿಟ್ 2.5% ಏರಿಕೆ ಕಂಡು 609.11 ಕೋಟಿ ರೂಪಾಯಿ ಗಳಿಸಿದೆ. ಸೇಲ್ಸ್ ಚೆನ್ನಾಗಿ ಆಗಿದ್ದು ಇನ್ಪುಟ್ ಕಾಸ್ಟ್ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಲಾಭ ಆಗೋಕೆ ಸಾಧ್ಯವಾಗಿದೆ. ಇನ್ನು JSW ಸಿಮೆಂಟ್ ಈ ಬಾರಿ ಉತ್ತಮ ಪ್ರದರ್ಶನ ಕೊಟ್ಟಿದೆ. ನೆಟ್ ಪ್ರಾಫಿಟ್ 161 ಕೋಟಿ ರೂಪಾಯಿ ಅರ್ನ್ ಮಾಡಿದೆ. ಸೇಲ್ಸ್ ಜಾಸ್ತಿಯಾಗಿ ಆದಾಯ ಹೆಚ್ಚಾಗಿ ಕಂಪನಿ ಪ್ರಾಫಿಟ್ ಮಾಡಿಕೊಂಡಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 708 ರೂಪಾಯಿ ಕಡಿಮೆಯಾಗಿ 1,52,363 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 648 ರೂಪಾಯಿ ಕಮ್ಮಿಯಾಗಿ 1,40,565 ರೂಪಾಯಿ ಆಗಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 386 ರೂಪಾಯಿ ಕಡಿಮೆಯಾಗಿ 2,33,842 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.